ಏನ್ ಸುರಭಿ, ಇವತ್ತಾದ್ರೂ ನಿನ್ ಭಿಕ್ಷುಕ ಗಂಡ ಒಳ್ಳೆ ಡ್ರೆಸ್ ಹಾಕೊಂಡ್ ಬರ್ತಾನ ಅಥವಾ ಯಾವಾಗ್ಲೂ ಬರೋ ತರ ಹೊಟ್ಟೆಗೆ ಅನ್ನ ಇಲ್ದಿರೋ ಒಂಥರ ಸಿಯಾಗೆ ಬರ್ತಾನ ಎಂದು ಫಂಕ್ಷನ್ ನಡೆಯೋಕೆ ಎಲ್ರು ಕಾಯ್ತಾ ಇರುವಾಗ ಭರತ್ ಎಲ್ರು ಮುಂದೆ ಸುರಭಿಯನ್ನ ಅವಮಾನ ಮಾಡ್ತಾನೆ. ಅದನ್ನ ಕೇಳಿ ಅವಳಿಗೆ ಸಿಟ್ಟು ಬಂದು, ನೋಡ್ಕೊಂಡ್ ಮಾತಾಡು ಭರತ್. ನನ್ ಗಂಡ ಹಳೆ ಡ್ರೆಸ್ ಹಾಕೊಂಡ್ ಬಂದ್ರು ಅದು ಅವನ್ ಸ್ವಂತ ದುಡಿಮೆಯಿಂದ ತಗೊಂಡಿರೋದು. ನಿನ್ ತರ ಅಜ್ಜಂಗೆ ಬಕೆಟ್ ಹಿಡ್ಕೊಂಡು ಕುಟುಂಬದ ಸ್ವತ್ತನ್ನ ಕದ್ದಿರೋದಲ್ಲ ಅಂತ ಸುರಭಿ ಮಾತಾಡ್ತಿರೋದನ್ನ ಕೇಳಿ ಭರತ್ ಅವಳ ಮೇಲೆ ಸಿಟ್ಟುಗೊಳ್ತಾನೆ. ಅವನು ಅವಳಿಗೆ ಉತ್ತರ ಕೊಡ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಆ ಕುಟುಂಬದ ಹಿರಿತಲೆ ಮತ್ತು ರಾವ್ ಗ್ರೂಪ್ ನ MD ಆಗಿರೋ ರಾಧಾಕೃಷ್ಣರಾವ್ ಅವರು ತಮ್ಮ ಫೇವರೇಟ್ ಸೊಸೆ ರೇಣುಕಾ ಜೊತೆ ಅಲ್ಲಿ ಬಂದ್ರು. ರಾಧಾಕೃಷ್ಣರಾವ್ ಅವರು ಕಳೆದ ಹಲವಾರು ದಶಕಗಳಿಂದ ತನ್ನ ಸ್ವಂತ ಬಲದಲ್ಲೇ ಅತ್ಯಂತ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿ ಆಳ್ತಿರೋ ಮೋಸ್ಟ್ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಆದ್ರೆ ಸುರಭಿ ಇವರೆಲ್ಲರಿಗಿಂತ ಬೇರೆನೇ ಆಗಿದ್ಲು. ಉಳ್ದವರೆಲ್ಲ ದೊಡ್ಡ ದೊಡ್ಡ ಅಂತಸ್ತಿಗೆ ಅವರನ್ನ ನೋಡಿ ಮದುವೆ ಆಗಿದ್ರೆ ಸುರಭಿ ಮಾತ್ರ ನಿಜವಾದ ಪ್ರೀತಿಯನ್ನ ಹುಡುಕ್ತಿದ್ಲು. ಹಾಗಾಗಿಯೇ ತನ್ನ ತಾತ ತನಗಾಗಿ ಹುಡುಕಿಟ್ಟಿದ್ದ ಮಿಡಲ್ ಕ್ಲಾಸ್ ಹುಡುಗನಾದ ವಿರಾಜ್ನನ್ನೇ ಗಂಡ ಅಂತ ಸ್ವೀಕರಿಸಿ ಗೌರವ ಕೊಡ್ತಿದ್ಲು. ಆದ್ರೆ ವಿರಾಜ್ ಮಾತ್ರ ಬಿಸ್ನೆಸ್ ಮಾಡೋಕೆ ಹೊರಟು ಹಲವಾರು ಬಾರಿ ಲಾಸ್ ಆಗಿದ್ದ. ಅದರಿಂದ ಅವನು ತುಂಬಾನೇ ನೊಂದು ಹೋಗಿದ್ದನು. ಅಷ್ಟೇ ಅಲ್ಲ, ಇದು ಸುರಭಿ ಮತ್ತು ಅವನ ನಡುವೆ ಸಣ್ಣ ಬಿರುಕನ್ನು ಮೂಡಿಸಿತ್ತು. ಅಂದು ಸುರಭಿಯ ತಾಯಿ ರೇಣುಕಾ ಅವರ ಹುಟ್ಟುಹಬ್ಬದ ದಿನವಾಗಿತ್ತು. ಪ್ರತಿ ವರ್ಷವೂ ಕುಟುಂಬದವರೆಲ್ಲರೂ ಸೇರ್ಕೊಂಡು ರೇಣುಕಾ ಅವರ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು. ಅಲ್ಲಿ ಎಲ್ರೂ ತಮ್ಮ ತಮ್ಮ ಅಂತಸ್ತ ತೋರ್ಸ್ಕೊಳ್ಳೋದಕ್ಕಾಗಿಯೇ ಇರೋ ಬರೋ ಕಾಸ್ಟ್ಲಿ ಆಭರಣಗಳನ್ನೆಲ್ಲ ಧರಿಸ್ಕೊಂಡು ಬರ್ತಾ ಇದ್ರು. ಫಂಕ್ಷನ್ ಶುರುವಾಗ್ತಲೇ ರೇಣುಕಾ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕೆ ಶುರು ಮಾಡಿದ್ರು. ನನ್ ಬರ್ತ್ಡೇ ಪಾರ್ಟಿಗಾಗಿ ಪ್ರತಿ ವರ್ಷವೂ ನೀವೆಲ್ರೂ ಒಂದಾಗಿ ಸೇರೋದು ನನಗೆ ತುಂಬಾನೇ ಖುಷಿ ವಿಷಯ. ಇವತ್ತು ನನ್ ಹುಟ್ಟುಹಬ್ಬ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆಲ್ಲರಿಗಾಗಿ ಕಾಯ್ತಾ ಇದೆ ಎಂದು ರೇಣುಕಾ ಅವರು ಹೇಳ್ತಾ ಇರುವಾಗ್ಲೇ ಆ ಪಾರ್ಟಿಗೆ ಕೊನೆಯವನಾಗಿ ಓಡ್ತಾ ಬೆವರ್ತಾ ಬಂದು ಸೇರ್ಕೊಂಡ ವಿರಾಜ್. ಅವನ ಆ ಸ್ಥಿತಿಯನ್ನ ನೋಡಿ ರೇಣುಕಾ ಸೇರಿ ಸುರಭಿಯ ಕುಟುಂಬದವರೆಲ್ಲ ಮುಖ ಸಿಂಡಿಸ್ಕೊಂಡ್ರು. ಇದನ್ನ ನೋಡಿದ ಭರತ್ ತನ್ನ ಕೆಲಸವನ್ನ ಆರಂಭಿಸಿದ. ಏನ್ ವಿರಾಜ್, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲ ಸರಿಯಾದ ಸಮಯಕ್ಕೆ ಬಂದ್ಬಿಟ್ರು. ಆದ್ರೆ ಮನೆಯಲ್ಲೇ ಕೂತ್ಕೊಂಡ್ ಬಿಟ್ಟಿಯಾಗಿ ಊಟ ಮಾಡ್ಕೊಂಡಿರೋ ನೀನು ಇಷ್ಟು ಲೇಟ್ ಆಗಿ ಬರ್ತಿದ್ಯಾ. 4 ಕಾಸು ಸಂಪಾದಿಸೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ರೆ ದೊಡ್ಡವರನ್ನ ಹೇಗ್ ಗೌರವಿಸ್ಬೇಕು ಅನ್ನೋದು ಗೊತ್ತಿಲ್ವೇ ಎಂದು ಹೇಳೋ ಭರತ್ ಎಲ್ರ ಮುಂದೆ ವಿರಾಜ್ನ ಬಗ್ಗೆ ಕೀಳಾಗಿ ಮಾತಾಡೋಕೆ ಶುರು ಮಾಡ್ತಾನೆ. ಆಗ ವಿರಾಜ್, ಸುರಭಿ ಸಾರಿ, ಯಾಕೆ ಲೇಟ್ ಆಯ್ತಂದ್ರೆ? ಬೇಡ ವಿರಾಜ್, ದಯವಿಟ್ಟು ಯಾವ ಕಾರಣನೂ ಕೊಡ್ಬೇಡ. ನಾನ್ ಮನೆಯಿಂದ ಹೊರಟಾಗ್ಲೇ ನಿನ್ನ ಕರ್ದೆ, ಆಗ್ಲೇ ಬರ್ಬಹುದಿತ್ತು. ಆದ್ರೆ ಯಾವ್ದೋ ಮುಖ್ಯವಾದ ಕೆಲ್ಸ ಅಂತ ಹೇಳಿ ಈಗ ಎಲ್ರು ಮುಂದೆ ತಲೆ ತಗ್ಗಿಸುವಂತೆ ಮಾಡ್ಬಿಟ್ಟಿಯಲ್ಲ, ಅದ್ನ ಬಿಡು. ನನ್ ಕುಟುಂಬದವ್ರ ಬಗ್ಗೆ ನನಗ್ ಗೊತ್ತಲ್ವಾ? ಒಳ್ಳೆ ಡ್ರೆಸ್ ಆದ್ರೂ ಹಾಕೊಂಡ್ ಬರ್ಬೋದಿತ್ತಲ್ವಾ? ಕೇಳಿದ್ರೆ ಹಣನೂ ಕೊಡ್ತಿದ್ದೆ ಅಲ್ವಾ? ಏನ್ ಸುರಭಿ, ನೀನು ಎಲ್ರ ತರ ನೋಡೋಕ್ ಶುರು ಮಾಡಿದ್ಯಾ? ನಿನಗೆ ಚೆನ್ನಾಗ್ ಗೊತ್ತು, ಐ ಹ್ಯಾವ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಸುರಭಿ. ಮೊದ್ಲೇ ಹೇಳಿದಿನಲ್ವಾ, ಯಾವಾಗ ನನ್ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೋ ಅವತ್ತ ಎಲ್ಲಾನು ನನ್ ಸ್ವಂತ ಹಣದಲ್ಲೇ ತಗೋತೀನಿ ಅಂತ. ಅದುವರೆಗೂ ನನ್ನ ಹತ್ರ ಇರೋ 4 ಬಟ್ಟೆಗಳೇ ನನಗ್ ಸಾಕು. ವಿರಾಜ್ನ ಮಾತುಗಳನ್ನ ಕೇಳಿ ಸುರಭಿಗೆ ಮಾತುಗಳು ಹೊರಲಿಲ್ಲ. ಅವಳ ಕಣ್ಗಳು ತುಂಬಿಕೊಂಡ್ವು. ಅವಳು ತಲೆ ತಗ್ಗಿಸ್ಕೊಂಡು ನಿಧಾನವಾಗಿಯೇ ಅಲ್ಲಿಂದ ದೂರ ಸರಿತಾಳೆ. ವಿರಾಜ್ಗೆ ಅದೆಲ್ಲವೂ ಅರ್ಥ ಆಯ್ತು. ಆದ್ರೆ ಅವನಿಗೂ ಅವಳ ಬಳಿ ಮಾತಾಡೋಕೆ ಆಗ್ಲಿಲ್ಲ. ನಿಜವಾಗ್ಲೂ ವಿರಾಜ್ ಸುರಭಿಯಿಂದ ಮುಖ್ಯವಾದ ಒಂದು ವಿಷಯವನ್ನ ಮರೆಮಾಚಿ ಇಟ್ಟಿದ್ದಾನೆ. ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ಅವನು ತನ್ನ ಬಗೆಗಿನ ರಹಸ್ಯಗಳನ್ನ ಸುರಭಿಯಿಂದ ಮುಚ್ಚಿಟ್ಟಿದ್ದನು. ನನ್ನ ಕ್ಷಮಿಸು ಸುರಭಿ, ನಾನ್ ನಿನ್ಗೆ ತುಂಬಾನೇ ನೋವು ಕೊಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತು. ಆದ್ರೆ ಇದಕ್ಕೆಲ್ಲ ಬೇಗನೆ ಅಂತ್ಯ ಬರುತ್ತೆ. ನಿನ್ ಕುಟುಂಬದವ್ರೆಲ್ರನ್ನ ನನ್ ಕಾಲಿಗೆ ಬೀಳೋ ಹಾಗೆ ಮಾಡ್ತೀನಿ ಎಂದು ವಿರಾಜ್ ತನ್ನ ಮನಸ್ಸಿನಲ್ಲಿಯೇ ಶಪಥ ಮಾಡ್ಕೋತಾನೆ. ಒಂದ್ ಕಡೆ ರೇಣುಕಾರ ಬರ್ತ್ಡೇ ಪಾರ್ಟಿ ಗ್ರ್ಯಾಂಡ್ ಆಗಿ ನಡೀತಿದ್ರೆ, ಅದೇ ಹೊತ್ತಿಗೆ ಬೆಂಗಳೂರಿನ ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿಶ್ವನಾಥ್ ಕಶ್ಯಪ್ ಅವರ ಬಿಸ್ನೆಸ್ ಕಶ್ಯಪ್ ಗ್ರೂಪ್. ಏನ್ ನಡೀತಿದೆ ಇಲ್ಲಿ? ಅವ್ನ್ ಸಿಕ್ಕುದ್ನಾ ಇಲ್ವಾ? ಎಷ್ಟು ಅಂತ ನಿಮ್ಗೆ ಟೈಮ್ ಕೊಡೋದು? ಅವನನ್ನ ಬೇಗ ಹುಡುಕಿ ಕಂಡು ಹಿಡಿಬೇಕು. ಏನ್ ಮಾಡ್ತಾ ಇದ್ದೀರಾ ಎಲ್ರು? ಅದು ಏನಂದ್ರೆ ಎಲ್ರು ಕಷ್ಟಪಟ್ಟು ಹುಡುಕ್ತಾ ಇದೀವಿ, ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನಮಗೆ ಟ್ರೇಸ್ ಮಾಡಕ್ ಆಗ್ತಿಲ್ಲ. ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ಆದ್ರೆ ವಿ ಆರ್ ಟೋಟಲಿ ಕ್ಲೂಲೆಸ್ ಸರ್ ಎಂದು ತನ್ನ ಸ್ಟಾಫ್ಸ್ ಗಳು ಹೇಳ್ತಾ ಇದ್ರೆ ಅದನ್ನ ಕೇಳೋ ಪೇಷನ್ಸ್ ವಿಶ್ವನಾಥ್ ಕಶ್ಯಪ್ ಅವರಲ್ಲಿ ಇರಲಿಲ್ಲ. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.